ನಮಸ್ಕಾರ ಆತ್ಮೀಯರೇ, ಇದು ಶೈದೇವಿ ಸುತೆ ಮರವಂತಿಯವರ ಸಾರಥ್ಯದಲ್ಲಿನ ಜೆಜೆಎಸ್ ಶ್ರುತಿ ಸಾಗರ ಕ್ರಿಯೇಷನ್ಸ್ ಸಾದರಪಡಿಸುವಂತಹ ವಿಚಾರ ವಿನಿಮಯ ವಿತ್ ಶೈದೇವಿ ಸುತೆ ಮರವಂತೆ. ಅದೇನು ಹೌದಲ್ವಾ? ವಿದ್ಯಾವಂತರಾದ ನಾವೇ ನಮ್ಮಲ್ಲಿರೋ ಕಸವನ್ನ ರಸ್ತೆಗೆ ಎಸೆದು ಎಲ್ಲೆಂದರಲ್ಲಿ ಗಲೀಜು ಮಾಡುವುದಾದ್ರೆ ಮತ್ತದನ್ನ ಒಬ್ಬ ಅವಿದ್ಯಾವಂತ ಅಶಿಕ್ಷಿತರು ಹೆಕ್ಕಿ ತೆಗೆದು ಸ್ವಚ್ಛಗೊಳಿಸುವುದೇ ಆದ್ರೆ ಕೊನೆಗೆ ನಾವು ಪಡೆದಿರುವಂತಹ ಆ ಉನ್ನತ ಶಿಕ್ಷಣದ ಪ್ರಯೋಜನವಾದರೂ ನಿಜಕ್ಕೂ ಅದೇನು ಮಿತ್ರರೇ? ನಿಜ. ಮನಸೆಳೆಯುವಂತಿರುವ ಇಂದಿನ ಈ ವಿಚಾರ ವಿನಿಮಯದ ಅರ್ಥಪೂರ್ಣ ಸಂದೇಶವೂ ಕೂಡ ಇಂದೆಲ್ಲ ಈ ನಮ್ಮ ದೈನಂದಿನ ವಾಸ್ತವ ಬದುಕಿನ ಚಿಂತನೆಗೆ ಹಚ್ಚುವ ನೈಜ ಸಂಗತಿಯಲ್ಲವೇ? ಅದ್ಯಾಕೆ ಶೈದೇವಿ ಸುತಿಯವರೇ, ಇದ್ದಕ್ಕಿದ್ದಂತೆಯೇ ನಿಮ್ಮಲ್ಲಿ ಇಂತಹ ವಿಚಾರವು ದಿಢೀರನೆ ಮೂಡಿ ಬಂತು ಅಂತ ಕೇಳುತ್ತಿದ್ದೀರಾ ಮಿತ್ರರೇ? ನಿಜ, ಯಾಕೆ ಬಲ್ಲಿರ? ಇತ್ತೀಚೆಗಷ್ಟೇ ನಾನು ಮಲೆನಾಡ ತವರಿನ ತೊಟ್ಟಿಲು ಎಂದೆನಿಸಿದ ಶಿವಮೊಗ್ಗದಿಂದ ಚಿಕ್ಕಮಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣ ಬೆಳೆಸಿದ್ದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಶಿವಮೊಗ್ಗದಿಂದ ಚಿಕ್ಕಮಗಳೂರಿಗೆ ಹೊರಡೋ ಕೆಎಸ್ಆರ್ಟಿಸಿ ಬಸ್ಗಳು ಭದ್ರಾವತಿ, ತರೀಕೆರೆ, ಬೀರೂರು, ಕಡೂರು ಹಾಗೂ ಸಕರಾಯಪಟ್ಟಣದ ಮಾರ್ಗವಾಗಿ ಸಾಗಿ ಚಿಕ್ಕಮಗಳೂರನ್ನ ಹೋಗಿ ಸೇರುತ್ತೆ. ಅಂತೆಯೇ ಈ ನಡುವೆಯೇ ಬಸ್ನಲ್ಲಿ ಸಿಕ್ಕಂತಹ ಹಲವಾರು ಸಹ ಪ್ರಯಾಣಿಕರ ಜೊತೆ ನಾನು ಸಹ ಯಾವಾಗಲೂ ಲೆಫ್ಟ್ ಸೈಡ್ ವಿಂಡೋ ಸೀಟ್ ಆಯ್ಕೆ ಮಾಡಿ ಕೂರೋ ಹಾಗೆಯೇ ಅಂದೂ ಸಹ ವಿಂಡೋ ಸೀಟ್ ಬಳಿ ಕೂತು ಕಿವಿಗೆ ಇಯರ್ಫೋನ್ ಸಿಕ್ಕಿಸಿಕೊಂಡು ಮನಕ್ಕೆ ಹಿತ ನೀಡುವ ಮುದ ಕೊಡುವ ಮೆಲೋಡಿಸ್ ಹಾಡುಗಳನ್ನ ಕೇಳ್ತಾ ಕಣ್ಣಿಗೆ ಕಾಣಿಸುವ ಆ ಸುಂದರ ಪ್ರಕೃತಿಯ ಸೌಂದರ್ಯದ ಸವಿಯನ್ನು ಆಸ್ವಾದಿಸ್ತಾ ನನ್ನ ಪಾಡಿಗೆ ನಾನು ಸಂತಸದಿಂದ ಪ್ರಯಾಣಿಸ್ತಾ ಇದ್ದೆ. ಆಗ ನನ್ನ ಪಕ್ಕದಲ್ಲಿ ಕುಳಿತಿದ್ದ ನಡು ವಯಸ್ಸಿನ ಮಹಿಳೆಯೊಬ್ಬಳು, ಮೇಡಮ್, ನನಗೆ ಸ್ವಲ್ಪ ತಲೆ ತಿರುಗಿ ವಾಮಿಟ್ ಬರೋ ಹಾಗಿದೆ, ಸ್ವಲ್ಪ ವಿಂಡೋ ಸೀಟ್ ಬಿಟ್ಕೊಡ್ತೀರಾ ಅಂತ ಕೇಳಿದ್ರು. ನಾರ್ಮಲಿ ನಾನು ಪ್ರಯಾಣದಲ್ಲಿರುವಾಗ ತಿಂಡಿ ತೀರ್ಥ, ಹಣ್ಣು ಹಂಪಲುಗಳ ಜೊತೆಗೆ ಫಸ್ಟ್ ಏಡ್ ಕಿಟ್ ಅನ್ನ ಯಾವಾಗಲೂ ಇಟ್ಟುಕೊಂಡೇ ಇರ್ತೀನಿ. ಅದರಲ್ಲಿಯೂ ಪ್ರಮುಖವಾಗಿ ತಲೆನೋವು, ಥಂಡಿ, ಶೀತ, ಕೆಮ್ಮು, ಮೈಕೈ ನೋವು, ಜ್ವರ, ವಾಮಿಟ್ ಹಾಗೂ ಲೂಸ್ ಮೋಷನ್ ಕಂಟ್ರೋಲ್ಗೆ ಅಂತ ಒಂದಿಷ್ಟು ಫಿಸಿಷಿಯನ್ ಪ್ರಿಸ್ಕ್ರೈಬ್ಡ್ ಟ್ಯಾಬ್ಲೆಟ್ಸ್, ಬಾಂಬ್ಸ್, ಪೇನ್ ಕಿಲ್ಲರ್ಗಳನ್ನ ಯಾವಾಗಲೂ ಸಹ ಅದರಲ್ಲಿ ಇಟ್ಟುಕೊಂಡಿರ್ತೇನೆ. ಆದರೆ ಕೆಲ ವರ್ಷಗಳ ಹಿಂದೆ ಸಾಗರದಲ್ಲಿ ನಡೆದು ಹೋದ ಒಂದು ಘಟನೆಯಿಂದ ಒಂದಿಷ್ಟು ಬ್ಲ್ಯಾಕ್ ಕಲರ್ ಪಾಲಿಥಿನ್ ಬ್ಯಾಗ್ಸ್ ಅನ್ನು ಕೂಡ ಖರೀದಿ ಮಾಡಿ ಇವುಗಳ ಜೊತೆಗೆ ಸೇರಿಸಿ ಇಟ್ಟುಕೊಳ್ಳೋಕೆ ಶುರು ಮಾಡಿದೆ. ಅದನ್ನೇ ವಾಮಿಟ್ ಬರುತ್ತೆ ಅನ್ನೋ ಮಹಿಳೆಗೆ ಒಂದಷ್ಟು ನೀಡಿದೆ. ಯಾಕೆಂದ್ರೆ ಆವತ್ತೊಮ್ಮೆ ಸಾಗರದಲ್ಲಿ ಇದೇ ತೆರನಾದ ಒಂದು ಘಟನೆ ನಡೆದಿತ್ತು. ಹೌದು, ನಿಂತಿದ್ದ ಶಾಲಾ ಹುಡುಗನೊಬ್ಬ ಅಕ್ಕ ವಾಮಿಟ್ ಬರುತ್ತೆ ಅನ್ನುವಷ್ಟರಲ್ಲಿಯೇ ಆತ ಕುಳಿತ ಈ ನನ್ನ ಮೈ ಮೇಲೆಯೇ ವಾಂತಿ ಮಾಡಿ ಮುಗಿಸಿಬಿಟ್ಟಿದ್ದ. ಅಲ್ಲಿಂದ ನನ್ನ ಪ್ರಯಾಣ ಸಿದ್ಧತೆ ಬರೇ ನನಗೆ ಮಾತ್ರವಲ್ಲ, ನನ್ನ ಸಹ ಪ್ರಯಾಣಿಕರಿಗೂ ಸಹ ಅನುಕೂಲವಾಗಿರುವಂತಿತ್ತು. ಮತ್ತಿದೆಲ್ಲ ಆ ನನ್ನ ಅಕ್ಕನಂತಹ ಆಪ್ತ ಗೆಳತಿ, ಮಲೆನಾಡ ಐಸಿರಿ, ಶಿವಮೊಗ್ಗದ ಡಾಕ್ಟರ್ ಪ್ರಕೃತಿ ಎಂವಿ ಹಾಗೂ ಮುಂಬೈನ ಡಾಕ್ಟರ್ ಪ್ರಿಯಾ ಸಾವಂತ್ ಅವರಿಂದ ಕಲಿತಂತಹ ಸಾಮಾನ್ಯ ತಿಳುವಳಿಕೆಯ ಪ್ರಯಾಣ ಸಿದ್ಧತೆಯೂ ಕೂಡ ಅದಾಗಿರುತ್ತಿತ್ತು. ಅಂತೂ ನಾನು ಕೊಟ್ಟ ಆ ಕಪ್ಪು ಕವರನ್ನ ತೆಗೆದುಕೊಂಡ ಆ ಮಹಿಳೆಗೆ ಪಾಪ ಕಿಂಚಿತ್ತು ಥ್ಯಾಂಕ್ಸ್ ಹೇಳುವಷ್ಟು ಸಹ ವ್ಯವಧಾನ ಇಲ್ಲದ ಹಾಗೆ ಒಂದೇ ಸಮನೆ ತಿಂದಿದ್ದನ್ನೆಲ್ಲ ಆ ತಕ್ಷಣವೇ ಉಗುಳಿಬಿಟ್ಟಳು. ಆಮೇಲೆ ಸಾವರಿಸಿಕೊಂಡು ನನಗೆ ಥ್ಯಾಂಕ್ಸ್ ಹೇಳಿದ ಅವರು ತಾನು ಉಗುಳಿ ಗಲೀಜು ಮಾಡಿದ ಆ ಕವರನ್ನ ಎಲ್ಲಿಯಾದ್ರೂ ಹೊರಗಡೆ ಎಸೆಯಬಹುದಾದ ಜಾಗ ಎದುರು ನೋಡಿ ಎಸೆದು ಬಿಸಾಡುವಲ್ಲಿ ಸಜ್ಜಾಗಿ ಕುಳಿತಿದ್ರು. ಮತ್ತದೊಂದು ಕಡೆ ಎಸೆದು ಬಿಟ್ಟಿದ್ರು ಕೂಡ. ನಂತರ ನಾನವರಿಗೆ ಇದು ವಾಮಿಟ್ ಆಗುವುದನ್ನ ತಡೆಯುತ್ತೆ ಎಂದು ಭರವಸೆಯ ಮಾತನ್ನ ಹೇಳಿ ವಾಮಿಟ್ ಕಂಟ್ರೋಲ್ ಮಾಡೋ ಎವಮಿನ್ ಅನ್ನೋ ಮಾತ್ರೆಯನ್ನ ಕೊಟ್ಟು ನನ್ನಲ್ಲಿದ್ದ ನೀರಿನ ಬಾಟಲಿಯನ್ನ ನೀಡಿದೆ. ಒಮ್ಮೆಲೆ ಮುಗುಳ್ನಕ್ಕವರು ಬಿಸಿನೀರು ಮಗನ ಹತ್ತಿರ ಇದೆ, ಅದನ್ನೇ ತಗೊಳ್ತೀನಮ್ಮ ಅಂತ ಹೇಳಿ ಅಲ್ಲಿಯೇ 2 ಸೀಟ್ ದಾಟಿ ಡ್ರೈವರ್ ಎದುರುಗಡೆ ಕುಳಿತಿದ್ದ ತನ್ನ ಮಗನನ್ನ ತುಸು ಕರೆಯುವಂತೆ ಕಂಡಕ್ಟರ್ಗೆ ಕೈ ತೋರಿಸಿ ಅವನ ಹತ್ತಿರ ಇದ್ದ ಕುಡಿಯೋ ನೀರಿನ ಬಾಟಲಿಯನ್ನ ತರಲು ಕೈ ಸನ್ನೆ ಮಾಡಿ ಹೇಳಿದ್ರು. ಅವರ ಮಗನು ನೋಡೋಕೆ ಸೂಟು ಬೂಟು ಹಾಕಿಕೊಂಡು ಒಳ್ಳೆ ಟ್ರಿಮ್ ಆಗಿ ರಾಯಲ್ ಲೈಫ್ ಲೀಡ್ ಮಾಡಿ ಬಂದವನಂತೆ ಕಾಣಿಸ್ತಾ ಇದ್ದ.
ನನಗೂ ಆಶ್ಚರ್ಯ. ಈ ಗೆಟಪ್ನಲ್ಲಿ, ಅದು ಈ ಸರ್ಕಾರಿ ಬಸ್ನಲ್ಲಿಯೂ ಸಹ ಪ್ರಯಾಣಿಸುವವರು ಇನ್ನೂ ಉಳಿದುಕೊಂಡಿದ್ದಾರಲ್ಲ ಶಿವನೇ ಎಂದು ತುಸು ಹೆಮ್ಮೆ ಪಟ್ಟುಕೊಂಡೆ. ಆದ್ರೆ ಅಬ್ಬಬ್ಬ, ಆ ಮಗನ ಮಹಾಬರವೇ! ನೀರು ಕೇಳಿದಾಗ ಓಡೋಡಿ ಬಂದು ನೀರು ಕೊಡೋದ್ ಬಿಟ್ಟು, ನೀರ್ ಬಾಟಲ್ ಖಾಲಿ ಆಯ್ತು ಮಮ್ಮಿ, ನಾನೇ ಇಲ್ಲಿ ಗ್ಯಾರೇಜ್ಗೆ ಬಂದಿರೋ ಸ್ಪೇರ್ ಪಾರ್ಟ್ಸ್ ತರ ಜಖಮ್ ಆಗಿದ್ದೀನಿ, ಬೇಡ ಅಂದ್ರೂ ಆ ಡ್ಯಾಡ್ ಬಸ್ ಹತ್ತಿಸಿ ಕಳಿಸಿದ್ದಾರೆ, ಹೀಗೆಲ್ಲ ಟಯರ್ಡ್ ಆಗೋದಿದ್ರೆ ನಾನು ನಿನ್ ಜೊತೆ ಬರ್ತಾನೆ ಇರ್ಲಿಲ್ಲ ಅಂತೆಲ್ಲ ಎಲ್ಲರೂ ಕೇಳುವ ಹಾಗೆ ರ್ಯಾಶ್ ಆಗಿ ಮಾತಾಡಿ ಗೊಣಗಿಕೊಂಡ. ಕೊನೆಗೂ ಕರೆದ ಆ ತನ್ನ ಮಮ್ಮಿಯ ಸನಿಹ ಬಾರದೆಯೇ ಅವರನ್ನೊಮ್ಮೆಲೆ ಅಲ್ಲಿಯೇ ಕೂಗಿ ಸುಮ್ಮನಿರಿಸಿಬಿಟ್ಟ. ಅವನನ್ನೊಮ್ಮೆಲೆ ಕಂಡು ನಾನೂ ಅಷ್ಟೇ ದಂಗಾಗಿ ಬಿಟ್ಟೆ. ಬಹುಶಃ ಆಕೆಗೂ ಸಹ ಮಗ ಎಲ್ಲರ ಮುಂದೆ ಅವಮಾನ ಮಾಡಿಬಿಟ್ಟನಲ್ಲ ಎಂಬ ಮುಜುಗರ ಆಯ್ತೋ ಏನು. ಅಲ್ಲಿಯೇ ಸುಮ್ಮನಾಗಿ ನಾನು ಕೊಟ್ಟಿದ್ದನ್ನೇ ತಗೊಂಡು ನೀರು ಕುಡಿದ್ರು. ಅಲ್ಲಿಯೇ ತುಸು ಸಮಾಧಾನವಾದಂತಾಗಿ ನಿಧಾನಕ್ಕೆ ನನ್ನ ಜೊತೆ ಮಾತಿಗಿಳಿದ್ರು. ಅವರ ಹೆಸರು ಚಂದ್ರಲೇಖಾ ಹಿರೇಮಠ್. ಮಗ ಪ್ರದ್ಯುಮ್ MS ಉನ್ನತ ಶಿಕ್ಷಣ ಪಡೆದವನು. ಡೆಲ್ಲಿನಲ್ಲಿದ್ದವನು ಭದ್ರಾವತಿಗೆ ಬಂದು 1 ವಾರ ಆಯಿತು. ಈಗ ಮೂಡಿಗೆರೆಯಲ್ಲಿರುವ ಅಜ್ಜಿ ನೋಡಕ್ಕೆ ಹೋಗ್ತಾ ಇದ್ದೀವಿ. ದಾರಿಯಲ್ಲಿ ಕಾರು ಕೆಟ್ಟೋಯ್ತು. ಸರಿ ಮಾಡಿಕೊಂಡು ಬರುವಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಬಸ್ ಹಿಡಿದ್ವಿ. ನನಗೆ ಈಗ ಬಸ್ ಹತ್ತಿದ್ರೆ ಸಾಕು, ಆಯಾಸ ಆಗುತ್ತೆ. ಅವನಿಗಂತೂ ಬಸ್ ಹತ್ತಿ ಅಭ್ಯಾಸವೇ ಇಲ್ಲ. ನಮ್ಮನೆಯವರ ಅಂದ್ರೆ ತನ್ನ ಗಂಡನ ಒತ್ತಾಯಕ್ಕೆ ಬಂದಿದ್ದಾನಷ್ಟೇ ಎಂದು ಹೇಳಿ ಕೊನೆಗೆ ನನ್ನ ಪ್ರಯಾಣದ ವಿಚಾರವನ್ನು ತುಸು ಕೇಳಿದ್ರು. ನಾನು ಅಗತ್ಯವಿದ್ದದ್ದನ್ನಷ್ಟೇ ಅವರೊಡನೆ ಹೇಳಿ ಅವರ ಮಗನನ್ನ ನೋಡಿದೆ. ಆಗವನು ಮಾರಲು ಬಂದ ಬೇಯಿಸಿದ ಶೇಂಗಾ ಬೀಜದ ಪ್ಯಾಕೆಟ್ ಖರೀದಿಸಿ ತಿನ್ನುವುದರಲ್ಲಿ ಬ್ಯುಸಿಯಾಗಿ ಬಿಟ್ಟಿದ್ದ. KSRTC ಬಸ್ಗಳು ಅಷ್ಟರಲ್ಲಿ ಕಡೂರು ಬಸ್ ನಿಲ್ದಾಣದಲ್ಲಿ ಬಂದು ಒಂದಷ್ಟು ಸಮಯಗಳ ಕಾಲ ನಿಂತಿತ್ತು. ಅಲ್ಲೊಬ್ಬಾಕೆ ಬಸ್ ನಿಲ್ದಾಣದಲ್ಲಿ ಕಸ ಗುಡಿಸಿ ಕ್ಲೀನ್ ಮಾಡುತ್ತಿದ್ದವಳು ಕಸಬರಿಕೆ ಹಿಡಿದುಕೊಂಡೇ ಬಾಯಿಗೆ ಬಂದ ಹಾಗೆ ಬೈತಾ ಇದ್ಲು. ನೋಡಿದಾಗ ಬಿದ್ದ ಕಸ ಅದು ನೆಲಗಡಲೆ ಸಿಪ್ಪೆ ಗುಡಿಸಿದಷ್ಟು ಮತ್ತೆ ಮತ್ತೆ ಬಸ್ನಿಂದ ಕೆಳಗೆ ಬೀಳ್ತಾ ಇತ್ತು. ಮತ್ತೆ ಮತ್ತೆ ಅದೇ ರಿಪೀಟ್ ಆದಾಗ ಆಕೆ ಕಸಬರಿಕೆ ಸಹಿತ ಸೀದಾ ಬಸ್ಸಿನೊಳಕ್ಕೇನೆ ಬಂದು ಅದೇ MS ಓದಿಕೊಂಡು ಅನಾಗರಿಕನಂತೆ ವರ್ತಿಸುತ್ತಿದ್ದವನನ್ನು ಅದಾಗ್ಲೇ ತರಾಟೆಗೆ ತಗೊಂಡು ಕಸಬರಿಕೆ ಸಹಿತ ಅವನ ಮುಖಕ್ಕೆ ಮೇಲಿಂದ ಮೇಲೆ ಎರ್ರ ಬಿರ್ರಿ ಮಹಾಮಂಗಳಾರತಿ ಮಾಡುತ್ತಿದ್ದಳು. ಆಗ್ಲೇ ಗೊತ್ತಾಗಿದ್ದು ಕಿಂಚಿತ್ತು ನಯ ವಿನಯ ಸಂಸ್ಕಾರ ಇಲ್ಲದ ಆತನೊಬ್ಬ ಎಜುಕೇಟೆಡ್ ಬ್ರೂಟ್ ಎಂದು. ಇಲ್ಲ ಅಂದಿದ್ರೆ ಮಹಾನಾಗರಿಕ ಪ್ರಜ್ಞೆಯುಳ್ಳ ಒಬ್ಬಾಕೆ ಅವಿದ್ಯಾವಂತಳ ಹತ್ತಿರ ಈ ಮಟ್ಟಕ್ಕೆ ಬುದ್ಧಿ ಹೇಳಿಸಿಕೊಳ್ಳುವ ಹೀನ ಬುದ್ಧಿಯವನಾಗಿರುತ್ತಿದ್ದನೇ ಎನ್ನುವುದು ನನ್ನ ಆ ಕ್ಷಣದ ಅನಿಸಿಕೆಯಾಗಿತ್ತು. ಮತ್ತಿನ್ನೇನು ಮಿತ್ರರೇ, ವಿದ್ಯಾವಂತರಾದ ನಾವೇ ನಮ್ಮಲ್ಲಿರೋ ಕಸವನ್ನ ರಸ್ತೆಗೆ ಎಸೆದು ಎಲ್ಲೆಂದರಲ್ಲಿ ಗಲೀಜು ಮಾಡುವುದಾದ್ರೆ ಮತ್ತದನ್ನ ಒಬ್ಬ ಅವಿದ್ಯಾವಂತ ಅಶಿಕ್ಷಿತರು ಹೆಕ್ಕಿ ತೆಗೆದು ಸ್ವಚ್ಛಗೊಳಿಸುವುದೇ ಆದ್ರೆ ಕೊನೆಗೂ ನಾವು ಪಡೆದಿರುವಂತಹ ಆ ಉನ್ನತ ಶಿಕ್ಷಣದ ಪ್ರಯೋಜನವಾದರೂ ನಿಜಕ್ಕೂ ಅದೇನು ಬಂತು ಮಿತ್ರರೇ? ನಿಜ, ಅದನ್ನೇ ನೋಡಿ ಆವಾಗ ಅಲ್ಲಿ ಎಲ್ಲರೂ ಒಂಥರ ಮಾಡಿಕೊಳ್ತಾ ಇದ್ರು. ಡ್ರೈವರ್ ರೊಚ್ಚಿಗೆದ್ದು ಇನ್ನಷ್ಟು ಅವನ ಮರ್ಯಾದೆ ಕಳೆದ. ಆ ಸಿಟ್ಟಿಗೆ ಕುಳಿತಲ್ಲಿಂದ ಲಗ್ಗೇಜ್ ಸಹಿತ ಎದ್ದು ಬಂದವನೇ ನನ್ನ ಪಕ್ಕದಲ್ಲಿದ್ದ ತನ್ನ ತಾಯಿಯನ್ನ ಕಂಡು, ಮಮ್ಮಿ ಇಲ್ಲಿಂದ ಇಳಿತಾ ಇದ್ದೀನಿ, ಬಾಡಿಗೆ ಕಾರಾದ್ರೂ ಮಾಡಿಕೊಂಡು ಹೋಗೋಣ, ನಂಗೆ ಈ ಬಸ್ ಜಂಜಾಟವೇ ಬೇಡ ಎಂದು ಅಮ್ಮನನ್ನು ಲೆಕ್ಕಿಸದೆ ಸೀದಾ ಇಳಿದು ಹೋದವನನ್ನೇ ಹಿಂಬಾಲಿಸಿ ಹೋದಳು ಆ ಮಹಾತಾಯಿ. ಬೈದುಕೊಂಡೇ ಬಸ್ ಬಿಟ್ಟನು ಡ್ರೈವರ್. ಹೊರಡುತ್ತಿರುವ ವಿಂಡೋ ಸೀಟ್ನಿಂದ ಹೊರ ಇಣುಕಿ ಇಣುಕಿ ನೋಡಿದೆ. ನನ್ನನ್ನೇ ನೋಡುತ್ತಾ ಮುಂದೆ ಸಾಗುತ್ತಿದ್ದ ಆಕೆಗೆ ಸಣ್ಣ ಮುಗುಳ್ನಗೆ ಚೆಲ್ಲಿ ಕೈ ಬೀಸಿ ಟಾಟಾ ಮಾಡಿದೆ. ಬಸ್ಸು ಆ ತಿರುವು ದಾಟಿ ಮುಂದೆ ಸಾಗಿತ್ತು. ಆಕೆಯೂ ಸಹ ಈ ನನ್ನ ಕಣ್ಮುಂದೆ ಮತ್ತೆಂದೂ ಕಾಣದಾಗಿ ಮರೆಯಾಗಿ ಹೋದಳು. ನಿಜ, ಅದು ಕ್ಷಣಿಕ ಭೇಟಿ ತಂದ ಸನ್ನಿವೇಶ. ಆತ್ಮೀಯರೇ, ನಿಜ, ಹಲವಾರು ತಿರುವುಗಳಿರುವ ಈ ಬದುಕಿನ ಪಯಣದಲ್ಲಿ ಎದುರಾಗಿ ಬರುವ ಇಂತಹ ನಿಲ್ದಾಣಗಳು ಅದೆಷ್ಟು. ಆದರೆ ಅಲ್ಲಲ್ಲಿ ನಡುವೆ ಸಿಗುವ ಇಂತಹ ಸಹ ಪ್ರಯಾಣಿಕರ ಅಂತಿಮ ಗುರಿಯೇ ಬೇರೆ ಬೇರೆ. ಮತ್ತವರ ಪರಿಚಯದಿಂದ ನಮಗೆ ದಕ್ಕುವ ಅನುಭವದ ಪಾಠಗಳೇ ಬೇರೆ ಬೇರೆ. ನವನವೀನ, ನಿತ್ಯ ನೂತನ. ಹೌದು ಮಿತ್ರರೇ, ಇಂದಿನ ಈ ವಿಚಾರ ವಿನಿಮಯದ ವಿಮರ್ಶೆಗೆ ತುಸು ಬಂದರೆ, ಈ ಸ್ವಚ್ಛ ಭಾರತ ಅಭಿಯಾನ ಎನ್ನುವಂಥದ್ದು ಮೂಲದಲ್ಲಿ ಮಹಾತ್ಮ ಗಾಂಧೀಜಿಯವರ
ಆ ಕಾಲದಲ್ಲಿ ಈ ಗುರಿ ತಲುಪುವ ಧ್ಯೇಯವನ್ನು ಹೊಂದಿದ್ದು ಅದನ್ನು ಅಧಿಕೃತವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಕ್ಟೋಬರ್ 2, 2014 ಗಾಂಧಿ ಜಯಂತಿ ದಿನದಂದು ನವದೆಹಲಿಯ ರಾಜ್ಘಾಟ್ನಲ್ಲಿ ಸ್ವತಃ ತಾವೇ ಮುಂದಾಗಿ ಕೈಯಲ್ಲಿ ಪೊರಕೆ ಹಿಡಿದು ಸ್ವಚ್ಛಗೊಳಿಸಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಮೂಲ ಚಾಲನೆ ನೀಡುವ ಮೂಲಕ ಈ ದೇಶದ ಜನರಲ್ಲಿ ಬಲು ರೋಮಾಂಚನಕಾರಿ ಸನ್ನಿವೇಶವನ್ನುಂಟು ಮಾಡಿದ್ದರು. ನಿಜ, ಹೆಚ್ಚಿನ ಸಾರ್ವಜನಿಕ ಪ್ರದೇಶಗಳಲ್ಲಿ ಕೊಳೆ ಕಸಗಳನ್ನು ನೋಡಿ ತಾವೇನೂ ಮಾಡಲಾಗದೆ ಅವುಗಳಿಗೆ ಅನಿವಾರ್ಯವಾಗಿ ಹೊಂದಿಕೊಂಡಂತಿದ್ದ ಬಹಳಷ್ಟು ಜನರಲ್ಲಿ ಆಶಾಭಾವನೆಗಳು ಚಿಗುರೊಡೆದಿದ್ದವು. ಮೋದಿಯವರು ಸಾರ್ವಜನಿಕರಿಗೆ ತಮ್ಮ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳಲು ಅಂಬಾನಿ, ಸಚಿನ್ ತೆಂಡೂಲ್ಕರ್ ರಂತಹ ಪ್ರಭಾವಿ ವ್ಯಕ್ತಿಗಳಿಗೆ ಒಂದು ಪ್ರದೇಶವನ್ನು ಸ್ವಚ್ಛಗೊಳಿಸುವುದು ಹಾಗೂ ಇನ್ನಿತರರಿಗೂ ಸಹ ಅದೇ ರೀತಿ ಮಾಡುವಂತೆ ಕರೆ ನೀಡುವ ಮೂಲಕ ಅಭಿಯಾನಕ್ಕೆ ಕೈಜೋಡಿಸಲು ಆಹ್ವಾನಿಸಿದ ಪರಿಣಾಮವೋ ಏನೋ. ಇದಕ್ಕೆ ಹಲವು ದಿಗ್ಗಜರ ಬೆಂಬಲ ಹಾಗೂ ಪೂರಕ ಸ್ಪಂದನೆಗಳು ಸಹ ಸಿಕ್ಕಿ ಈ ಸ್ವಚ್ಛ ಭಾರತ ಅಭಿಯಾನವು ಇನ್ನಷ್ಟು ಚುರುಕುಗೊಂಡಿದೆ. ಮಾತ್ರವಲ್ಲ, ಹೆಚ್ಚಿನವರು ಸಾರ್ವಜನಿಕವಾಗಿಯೂ ಈ ಅಭಿಯಾನಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿರುತ್ತಾರೆ. ಸ್ವತಃ ಪ್ರಧಾನಿಯವರ ಒತ್ತಾಸೆ ಮತ್ತು ಇತರ ಪ್ರಮುಖರ ಹಾಗೂ ಸರ್ಕಾರೇತರ ಸಂಸ್ಥೆಗಳ ಬೆಂಬಲ, ಸಾರ್ವಜನಿಕರ ಸಹಭಾಗಿತ್ವ, ಜಾಲತಾಣ ಮಾಧ್ಯಮಗಳ ಮೂಲಕ ಸ್ವಚ್ಛತೆಯ ವಿಷಯದ ಕುರಿತಂತೆಯಾದ ಈ ಎಲ್ಲ ಪ್ರಚಾರವು ಬಯಲು ಶೌಚ ನಿರ್ಮೂಲನೆ ಮಾಡುವುದಕ್ಕಾಗಿ, ಮಲಪೂರ್ವ ಪದ್ಧತಿಯ ಸಂಪೂರ್ಣ ನಿರ್ಮೂಲನೆಗಾಗಿ, 100% ಘನತ್ಯಾಜ್ಯಗಳ ನಿರ್ವಹಣೆ, ಮರುಬಳಕೆ, ಸಂಸ್ಕರಣೆಗಾಗಿ ಹಾಗೂ ಸಾರ್ವಜನಿಕರಲ್ಲಿ ಮಾನಸಿಕ ಬದಲಾವಣೆ ಮಾಡಿ ಆಯಾಯ ಪ್ರದೇಶದ ಸಂಪೂರ್ಣ ಕೊಳಚೆಗೇರಿಯ ನಿರ್ಮಲೀಕರಣಗಳಿಗಾಗಿ ಮತ್ತು ಇಡೀ ಸಾಮಾಜಿಕ ಸ್ವಾಸ್ಥ್ಯದ ನಡುವಿರುವ ಸಂಬಂಧದ ಬಗ್ಗೆ ಜನಜಾಗೃತಿ ಮೂಡಿಸುವಂಥದ್ದೇ ಸ್ವಚ್ಛ ಭಾರತ ಅಭಿಯಾನದ ಮೂಲ ಉದ್ದೇಶಗಳಾಗಿದ್ದವು. ಅಂತೆಯೇ ಘನತ್ಯಾಜ್ಯ ವಸ್ತುಗಳ ವ್ಯವಸ್ಥಾಪನೆ ಮತ್ತು ನಿರ್ವಹಣೆ ನಿಯಮ 2018 ಮತ್ತು ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಆದೇಶದಂತೆ ತ್ಯಾಜ್ಯಗಳನ್ನು ಉತ್ಪತ್ತಿ ಮಾಡುವವರು ತಮ್ಮ ಮೂಲದಲ್ಲಿಯೇ ಹಸಿ ಕಸ ಮತ್ತು ಒಣ ಕಸವನ್ನಾಗಿ ಪ್ರತ್ಯೇಕವಾಗಿ ವಿಂಗಡಿಸಿ ಪುರಸಭೆ ನಿರ್ದಿಷ್ಟಪಡಿಸಿದ ರೀತಿಯಲ್ಲಿಯೇ ವಿಲೇವಾರಿ ಮಾಡುವುದು ಅವರ ಜವಾಬ್ದಾರಿಯಾಗಿರುತ್ತದೆ. ಒಂದು ವೇಳೆ ತಪ್ಪಿದ್ದಲ್ಲಿ ದಂಡ ಮತ್ತು ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಆದರೂ ಸಹ ನಾವೆಂದಿಗೂ ಎಲ್ಲಿಯೂ ಸಹ ಮುನ್ನೆಚ್ಚೆತ್ತುಕೊಳ್ಳದೆಯೇ ದಿನನಿತ್ಯದ ಬದುಕಿನಲ್ಲಿ ವ್ಯವಹರಿಸುತ್ತಿದ್ದೇವೆ. ಯಾಕೆಂದರೆ ಎಲ್ಲಿಯಾದರೂ ನಮ್ಮ ಮನೆ ಹತ್ತಿರ ತ್ಯಾಜ್ಯ ವಸ್ತು ವಿಲೇವಾರಿ ಮಾಡುವ ಘಟಕದ ವಾಹನಗಳು ಎಲ್ಲರಿಗೂ ಕೇಳಿಸುವಂತೆ ಹಾಡು ಹಾಕಿಕೊಂಡು ಗಂಟೆ ಬಾರಿಸುತ್ತಾ ನಮ್ಮತ್ತ ಸಾಗಿ ಬಂದರೆ ಸಾಕು. ನಾವು ಅವರನ್ನ ಯಾವಾಗಲೂ ಸಹ ಅಷ್ಟೇ ಹಂದಿ ಹೊಂದಿದ್ದರೆ ಕೇರಿ ಹ್ಯಾಂಗ ಶುದ್ಧಿಯೋ ಹಾಗೆ ನಾವು ಅವರನ್ನ ಟ್ರೀಟ್ ಮಾಡಿ ಬರೇ ಕಸದವರೇ ಬಂದ್ರು ಅಂತೀವಿ. ಅವರನ್ನ ಕಸಕ್ಕಿಂತಲೂ ಕಡೆಯಾಗಿ ನೋಡ್ತೀವಿ. ಆದ್ರೆ ಕಸದವರು ಅವರಲ್ಲ, ನಾವು. ಅವರೇನಿದ್ರೂ ಸಹ ನಾವು ರಾಶಿ ರಾಶಿ ಹಾಕಿ ಕೂಡಿಟ್ಟ ಕಸವನ್ನ ನಮ್ಮಲ್ಲಿಂದ ಕೊಂಡೊಯ್ದು ನಾವು ನೆಲೆಸಿರುವ ಈ ನಿಸರ್ಗ ಮಾತೆಯನ್ನ ಸ್ವಚ್ಛ ಮಾಡಿ ಪರಿಶುದ್ಧಿಗೊಳಿಸುವವರು ಎನ್ನುವುದನ್ನ ನಾವೆಂದಾದರೂ ಸಹ ಅರ್ಥ ಮಾಡಿಕೊಳ್ಳಲು ಕಿಂಚಿತ್ತಾದರೂ ಪ್ರಯತ್ನ ಪಟ್ಟಿದ್ದೀವಾ ಹೇಳಿ ಮಿತ್ರರೇ? ಹಾಗಾಗಿಯೇ ಮಿತ್ರರೇ, ಎಲ್ಲರನ್ನೂ ಸಹ ಸರಿಸಮಾನರಾಗಿ ನೋಡಿ. ಮಾನವೀಯ ಮನೋಭಾವದ ಯೋಜನೆಗಳನ್ನು ಮನುಷ್ಯರ ನಡುವಿನಲ್ಲಿಯೂ ಹಾಕಿ ಒಬ್ಬರಿಗೊಬ್ಬರು ಪರಸ್ಪರ ಬೆಲೆ ಕೊಟ್ಟು ಸ್ವಚ್ಛ ಭಾರತದ ಅಭಿಯಾನದಲ್ಲಿ ನಾವು ಸಹ ಮತ್ತಷ್ಟು ಕೈಜೋಡಿಸಿ ಸಂಪೂರ್ಣ ಯಶಸ್ವಿಯಾಗಬೇಕು ಎನ್ನುವಂಥದ್ದೇ ಇಂದಿನ ಈ ನಮ್ಮ ವಿಚಾರ ವಿನಿಮಯದ ಮೂಲ ಸತ್ಯ ಸಂಗತಿಯ ಮನದ ಅಭಿಲಾಷೆ ಮಿತ್ರರೇ. ನಿಜ, ವೃದ್ಧಿಸಲಿ ನಮ್ಮ ದಿನನಿತ್ಯ ಜೀವನದ ಬದುಕಿನ ವ್ಯವಹಾರ ಜ್ಞಾನ, ಸುಗಮವಾಗಿ ಸಾಗಲಿ ನಮ್ಮ ನಿಮ್ಮೆಲ್ಲರ ಈ ಸುಂದರ ಬಾಳಯಾನ. ವಿಚಾರ ವಿನಿಮಯ ಅರ್ಥಾತ್ ಸರಿಸಮಾನ ಮನಸ್ಕ ಜನರೊಡನೆ ಒಂದಿಷ್ಟು ನುರಿತ ಜ್ಞಾನ ಸಂಚಾರ ಸಂವಾದ. ಜನರ ಜೀವನ ಮಟ್ಟದ ಸುಧಾರಣೆಗಾಗಿ ಹಾಗೂ ಉತ್ತಮ ಸಮಾಜದ ಏಳಿಗೆಗಾಗಿ ಮೂಡಿ ಬಂದಂತಹ ಈ ಎಲ್ಲ ಒಂದಿಷ್ಟು ವಿಷಯಗಳ ಹಿನ್ನೆಲೆ ಧ್ವನಿಯಾಗಿ ನಾನು ವಿದ್ಯಾಶ್ರೀ ಆಚಾರ್ಯ ಹಾಗೂ ವಿಷಯ ಪ್ರಸ್ತಾವನೆ ಹಾಗೂ ಅನುಭವ ಸಾಹಿತ್ಯ ಶೈಲಿವಿಸುತ್ತೆ ಮರವಂತೆ
ಪ್ರಸ್ತುತಿ ಜೆಜಿಎಸ್ ಶ್ರುತಿ ಸಾಗರ. ಧನ್ಯವಾದಗಳು.